ಅಶ್ವತ್ಥಾಮ ನಿಜವಾಗ್ಲೂ ಅಶ್ವತ್ಥಾಮ ಇಂದಿಗೂ ಕೂಡ ಜೀವಂತವಾಗಿದ್ದಾನ? ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ಒಂದ್ಸಲ ಈ ಫೋಟೋ ನೋಡಿ. ಇದರಲ್ಲಿ ಅಶ್ವತ್ಥಾಮ ಕ್ಯಾಪ್ಚರ್ ಆಗಿರುವ ಹಾಗೆ ಕಾಣಿಸ್ತಾ ಇದೆ. ಮಧ್ಯಪ್ರದೇಶದ ಬೆರ್ಹಂಪುರ್ ಎಂಬ ಊರಿನಲ್ಲಿ ಒಂದು ಶಿವನ ದೇವಾಲಯವಿದೆ. ಸೊ ಆ ದೇವಾಲಯದಲ್ಲಿ ಪೂಜಾರಿಗಳು ಹಗಲೊತ್ನಲ್ಲಿ ಪೂಜೆಯನ್ನ ಕಂಪ್ಲೀಟ್ ಮಾಡ್ಕೊಂಡು ಸಾಯಂಕಾಲ ಬಾಗಿಲುಗಳಿಗೆ ಬೀಗ ಹಾಕಿ ಹೋಗ್ತಾ ಇದ್ರು. ಆದ್ರೆ ಅವರು ಮರುದಿನ ಬೆಳಿಗ್ಗೆ ಬಂದು ನೋಡಿದ್ರೆ ದೇವಾಲಯದ ಒಳಗಡೆ ಇರುವ ಶಿವಲಿಂಗಕ್ಕೆ ಹೂಗಳಿಂದ ಪೂಜೆ ಮಾಡಿರುವ ಹಾಗೆ ಕಾಣಿಸಿಕೊಳ್ಳುತ್ತೆ. ಅಂಡ್ ಅಷ್ಟೇ ಅಲ್ಲ, ದೇವಾಲಯದ ಹೊರಗಡೆ 7 ರಿಂದ 8 ಅಡಿಗಳಷ್ಟು ಎತ್ತರವಿರುವ ಒಬ್ಬ ವ್ಯಕ್ತಿ ತನ್ನ ಹಣೆಯ ಮೇಲೆ ಗಾಯದಿಂದ ದೇವಾಲಯದ ಸುತ್ತಮುತ್ತಲಿರುವ ಜನರನ್ನ ಎಣ್ಣೆಯನ್ನ ಅಥವಾ ಔಷಧಿಯನ್ನ ಕೇಳ್ತಾ ಇದ್ನಂತೆ. ಇದರಿಂದ ಆತನೇ ಅಶ್ವತ್ಥಾಮ ದೇವಾಲಯದಲ್ಲಿ ಪೂಜೆ ಮಾಡ್ತಾ ಇರೋದು ಕೂಡ ಆತನೇ ಎಂದು ಎಲ್ಲರೂ ನಂಬೋಕೆ ಶುರು ಮಾಡ್ತಾರೆ. ಆಗ ಇದೆಲ್ಲವೂ ನಿಜಾನ ಅಥವಾ ಸುಳ್ಳ ಎಂದು ತಿಳಿದುಕೊಳ್ಳೋಕೆ ಒಬ್ಬ ವ್ಯಕ್ತಿ ಆ ದೇವಾಲಯದ ಹೊರಗಡೆ ಒಂದು ಸಿಸಿ ಕ್ಯಾಮೆರಾವನ್ನ ಫಿಕ್ಸ್ ಮಾಡ್ತಾನೆ. ನಿಜವಾಗ್ಲೂ ಆ ಸಿಸಿ ಕ್ಯಾಮೆರಾದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತಿನಲ್ಲಿ ದೇವಾಲಯಕ್ಕೆ ಹೋಗ್ತಾ ಇರುವ ಹಾಗೆ ಕಾಣಿಸಿಕೊಳ್ತಾನೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿ ಆ ವ್ಯಕ್ತಿಯೇ. ನಂತರ ಆ ಫೋಟೋದಲ್ಲಿರುವ ವ್ಯಕ್ತಿಯನ್ನ ದೇವಾಲಯದ ಸುತ್ತಮುತ್ತಲಿರುವ ಪ್ರಜೆಗಳಿಗೆ ತೋರಿಸಿ ಕೇಳಿದಾಗ ಅವರೆಲ್ಲರೂ ಕೂಡ ಈ ವ್ಯಕ್ತಿಯೇ ನಮ್ಮ ಹತ್ರ ಔಷಧಿ ಮತ್ತು ಎಣ್ಣೆಯನ್ನ ಕೇಳಿದ ವ್ಯಕ್ತಿ ಎಂದು ಹೇಳಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ನಿಜವಾಗ್ಲೂ ಅಶ್ವತ್ಥಾಮ ಆಗಿರ್ಬೋದಾ? ಅಂಡ್ ಎರಡನೇ ಕಥೆಯ ವಿಷಯಕ್ಕೆ ಬಂದ್ರೆ 1980ರಲ್ಲಿ ಗುಜರಾತ್ ಮತ್ತು ಮಧ್ಯಪ್ರದೇಶದ ಮಧ್ಯದಲ್ಲಿರುವ ಒಂದು ಚಿಕ್ಕ ಹೋಟೆಲ್ ನಲ್ಲಿ ನಡೆದಿದೆ ಈ ಕತೆ. ಆ ದಿನ 10 ಅಡಿಗಳಷ್ಟು ಎತ್ತರವಿರುವ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹಣೆಯ ಮೇಲೆ ರಕ್ತ ಸೋರ್ತಾ ಇರುತ್ತೆ. ಆ ಹೋಟೆಲ್ಗೆ ಬಂದು ಅಲ್ಲಿರುವ ಒಬ್ಬ ಮಹಿಳೆಯನ್ನ ಊಟ ನೀಡಿ ಎಂದು ಕೇಳಿದಾಗ ಆಕೆ ಊಟವನ್ನ ಬಡಿಸ್ತಾಳೆ. ಈ ರೀತಿ ಆ ವ್ಯಕ್ತಿ ಸರಿಸುಮಾರು 100 ಜನರು ತಿನ್ನುವ ಆಹಾರವನ್ನ ಆತ ಒಬ್ಬನೇ ತಿಂದು ಬಿಡ್ತಾನಂತೆ. ಇದರಿಂದ ಆ ಮಹಿಳೆ ಆಶ್ಚರ್ಯದಿಂದ ನೀನು ಯಾರು ಎಂದು ಕೇಳಿದಾಗ ನಾನು ಅಶ್ವತ್ಥಾಮ ಎಂದು ಈ ದೈವ ರಹಸ್ಯವನ್ನ ಯಾರಿಗೂ ಹೇಳ್ಬೇಡ ಎಂದು ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾನಂತೆ. ಅಂಡ್ ಮೂರನೇ ಕಥೆಯ ವಿಷಯಕ್ಕೆ ಬಂದ್ರೆ ಇದು ಕೂಡ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಮಧ್ಯಪ್ರದೇಶದ ಒಬ್ಬ ಡಾಕ್ಟರ್ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ಹಣೆಯ ಮೇಲೆ ಒಂದು ಗಾಯವಾಗಿರುತ್ತೆ. ಆ ಡಾಕ್ಟರ್ ಆ ವ್ಯಕ್ತಿಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಆತನ ಹಣೆಯ ಮೇಲಿರುವ ಗಾಯ ಮಾತ್ರ ಗುಣವಾಗಲ್ಲ. ಬ್ಲೀಡಿಂಗ್ ನಿಲ್ಸೋಕೆ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ರಕ್ತ ಸೋರ್ತಾನೆ ಇರುತ್ತೆ. ಇದರಿಂದ ಆ ಡಾಕ್ಟರ್ ಸ್ವಲ್ಪ ಹೊರಗಡೆ ಹೋಗಿ ಒಳಗಡೆ ಬಂದು ನೋಡೋಷ್ಟರಲ್ಲಿ ಆ ವ್ಯಕ್ತಿ ಮಾಯವಾಗಿರ್ತಾನೆ. ಕೇವಲ ಈ ಕಥೆಗಳಷ್ಟೇ ಅಲ್ಲ, ಇನ್ನೂ ಕೆಲವು ಜನರು ನರ್ಮದಾ ನದಿಯ ದಡದಲ್ಲಿ ಅಶ್ವತ್ಥಾಮನನ್ನ ನೋಡಿದೀವಿ ಎಂದು ಹೇಳ್ತಾರೆ ಇರ್ತಾರೆ. ಸೊ ಈ ಎಲ್ಲಾ ಕಥೆಗಳನ್ನ ಕೇಳಿದ ನಂತರ ನಿಜವಾಗ್ಲೂ ಯಾರಾದ್ರೂ ಅಶ್ವತ್ಥಾಮನನ್ನ ನೋಡಿದಾರಾ? ಅಂಡ್ ಈ ಕಥೆಗಳು ನಿಜಾನ ಅಥವಾ ಸುಳ್ಳ ಎಂಬುದರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ರಿಸರ್ಚ್ ಮಾಡಿದ್ಮೇಲೆ ನಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ತಿಳಿದು ಬಂದಿದೆ. ಅಂಡ್ ಅಶ್ವತ್ಥಾಮ ನಿಜವಾಗ್ಲೂ ಇಂದಿಗೂ ಕೂಡ ಇದಾನೆ ಅನ್ನೋಕೆ ಕೆಲವು ಪ್ರೂಫ್ಸ್ ಕೂಡ ಸಿಕ್ಕಿವೆ. ಹಾಗಾದ್ರೆ ಆ ಪ್ರೂಫ್ಸ್ ಏನು? ಅಶ್ವತ್ಥಾಮ ನಿಜಕ್ಕೂ ಯಾರು? ಅಂಡ್ ಅಶ್ವತ್ಥಾಮನಿಗಿರುವ ಶಾಪವೇನು ಎಂಬ ಎಲ್ಲಾ ವಿಷಯಗಳನ್ನ ಫುಲ್ ಡೀಟೇಲ್ ಆಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಫ್ರೆಂಡ್ಸ್, ಅಶ್ವತ್ಥಾಮನ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ಆತನಿಗಿರುವ ಶಾಪಕ್ಕೆ ಕಾರಣ ಏನು ಎಂಬುದನ್ನ ಮೊದಲು ತಿಳಿದುಕೊಳ್ಳೋಣ. ಅಂದ್ರೆ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. ನಮ್ಗೆ ಟೋಟಲ್ 7 ಜನ ಚಿರಂಜೀವಿಗಳು. ಇವರನ್ನೇ ಸಪ್ತ ಚಿರಂಜೀವಿಗಳು ಎಂದು ಕರಿತೀವಿ. ಈ 7 ಚಿರಂಜೀವಿಗಳಲ್ಲೇ ಒಬ್ಬ ಅಶ್ವತ್ಥಾಮ. ಆದ್ರೆ ಉಳಿದವರಿಗೆ ಮತ್ತು ಈತನಿಗಿರುವ ವ್ಯತ್ಯಾಸ ಏನ್ ಗೊತ್ತಾ? ಉಳಿದ 6 ಜನರು ಕೂಡ ಯಾವುದೋ ಒಂದು ವರದ ಕಾರಣದಿಂದ ಅಥವಾ ಅವರು ಮಾಡಿರುವ ಒಳ್ಳೆ ಕಾರ್ಯಗಳ ಕಾರಣದಿಂದ ಅವರು ಚಿರಂಜೀವಿಗಳಾಗಿದ್ದಾರೆ. ಆದ್ರೆ ಅಶ್ವತ್ಥಾಮ ಮಾತ್ರ ಶ್ರೀಕೃಷ್ಣನ ಶಾಪದ ಕಾರಣದಿಂದ ಚಿರಂಜೀವಿಯಾಗಿ ಉಳಿದು ಹೋಗಿದ್ದಾನೆ. ಸೊ ಈ ಅಶ್ವತ್ಥಾಮನ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಈತನ ತಂದೆ ದ್ರೋಣಾಚಾರ್ಯ ಕಡು ಬಡವನಾಗಿರ್ತಾನೆ. ಆತನಿಗೆ ಎಷ್ಟಿದೆಯೋ ಅಷ್ಟರಲ್ಲೇ ಸಂತೋಷವಾಗಿ ಜೀವಿಸುವ ಒಬ್ಬ ಶ್ರೇಷ್ಠ ಸಾಧು. ಆದ್ರೆ ದ್ರೋಣಾಚಾರ್ಯರಿಗೆ ಒಂದು ದಿನ ಮಕ್ಕಳು ಬೇಕು ಎಂಬ ಕೋರಿಕೆ ಹುಟ್ಟುತ್ತೆ. ಇದೇ ಕಾರಣದಿಂದ ಶಿವನಿಗೋಸ್ಕರ ಘೋರವಾದ ತಪಸ್ಸನ್ನ ಮಾಡಿ ಆತನಿಗೆ ಒಬ್ಬ ಕುಮಾರ ಬೇಕು ಎಂದು ಶಿವನಿಂದ ವರವನ್ನ ಪಡಿತಾನೆ. ಇದರಿಂದ ಉತ್ತರಾಖಂಡದ ತಪಕೇಶ್ವರ ಎಂಬ ದೇವಾಲಯದಲ್ಲಿ ದ್ರೋಣಾಚಾರ್ಯರಿಗೆ ಮತ್ತು ಕೃಪಿಗೆ ಅಶ್ವತ್ಥಾಮ ಜನಿಸ್ತಾನೆ. ಸೊ ಅಶ್ವತ್ಥಾಮ ಶಿವನ ಅಂಶದಿಂದ ಜನಿಸೋದ್ರಿಂದ ಆತ ಹುಟ್ಟಿದಾಗ್ಲೇ ಹಣೆಯ ಮೇಲೆ ಒಂದು ಮಣಿಯಿಂದ ಜನಿಸ್ತಾನೆ. ಆ ಮಣಿಯ ಕಾರಣದಿಂದ ಅಶ್ವತ್ಥಾಮನನ್ನ ಯಾವ ಪ್ರಾಣಿಗೂ ಸಾಯಿಸಲು ಆಗಲ್ಲ. ಅಂಡ್ ಆತನಿಗೆ ಯಾವತ್ತೂ ಕೂಡ ಹಸಿವೆ ಆಗಲ್ಲ. ಸೊ ನಾವು ಮೊದಲೇ ಹೇಳಿರುವ ಹಾಗೆ ದ್ರೋಣಾಚಾರ್ಯ ಒಬ್ಬ ಬಡವ ಅಂಡ್ ಇದ್ದುದರಲ್ಲಿ ತೃಪ್ತಿಯಾಗುವ ಒಬ್ಬ ಮಹಾನ್ ವ್ಯಕ್ತಿ. ಯಾವತ್ತೂ ಕೂಡ ಆತನಿಗೆ ದುರಾಸೆ ಇರಲ್ಲ. ಈ ರೀತಿ ಒಂದು ಸಣ್ಣ ಕುಟೀರದಲ್ಲಿ 3 ಜನರು ಕೂಡ ವಾಸವಿರ್ತಾರೆ. ಸೊ ದ್ರೋಣಾಚಾರ್ಯರು ತಮ್ಮ ಯುಕ್ತ ವಯಸ್ಸಿನಲ್ಲಿ ಬಿಲ್ವಿದ್ಯೆಯನ್ನ ಕಲಿತುಕೊಳ್ತಾ ಇರುವ ಸಮಯದಲ್ಲಿ ಅವರಿಗೆ ಒಬ್ಬ ಸ್ನೇಹಿತ ಇರ್ತಾನೆ. ಆತನೇ ದ್ರುಪದ ಮಹಾರಾಜ. ಈತ
ಈತ ಪಾಂಚಾಲಿ ರಾಜ್ಯದ ರಾಜ, ಅದೇ ರೀತಿ ದ್ರೌಪದಿಯ ತಂದೆ ಕೂಡ ಹೌದು. ಇದರಿಂದ ದ್ರೋಣಾಚಾರ್ಯ ಬಡತನದಲ್ಲಿ ಇರೋದ್ರಿಂದ ತನ್ನ ಸ್ನೇಹಿತನಾಗಿರುವ ದ್ರುಪದನ ಹತ್ರ ಹೋಗಿ ತನ್ನ ಮಗನಿಗೆ ಹಾಲುಣಿಸುವ ಸಲುವಾಗಿ ಕೆಲವು ಹಸುಗಳನ್ನ ದಾನವಾಗಿ ಕೇಳ್ತಾನೆ. ಆದ್ರೆ ದ್ರುಪದ ಮಾತ್ರ ದ್ರೋಣಾಚಾರ್ಯನನ್ನ ಅವಮಾನಿಸಿ ಒಂದು ಹಸುವನ್ನು ಕೂಡ ಕೊಡಲ್ಲ. ಆಗಿನಿಂದ ಆ ಪ್ರಾಣ ಸ್ನೇಹಿತ ಅತಿ ದೊಡ್ಡ ಶತ್ರುವಾಗಿ ಬದಲಾಗ್ತಾನೆ. ಈ ಜಗಳ ನಡೀತಾ ಇರುವ ಸಮಯದಲ್ಲಿ ಕೃಪಾಚಾರ್ಯರು ಕೂಡ ಅಲ್ಲೇ ಇರ್ತಾರೆ. ದ್ರೋಣಾಚಾರ್ಯರನ್ನ ನೋಡಿ ಕೃಪಾಚಾರ್ಯ ಆತನನ್ನ ಹಸ್ತಿನಾಪುರಕ್ಕೆ ಬರುವಂತೆ ಹೇಳ್ತಾನೆ. ಅಲ್ಲಿ ಪಾಂಡವರಿಗೆ ಮತ್ತು ಕೌರವರಿಗೆ ವಿದ್ಯೆಯನ್ನ ಕಲಿಸು ಎಂದು ಕೇಳ್ತಾನೆ. ತಕ್ಷಣವೇ ಯೋಚನೆ ಮಾಡದೆ ದ್ರೋಣಾಚಾರ್ಯ ಹಸ್ತಿನಾಪುರಕ್ಕೆ ಹೊರಟು ಹೋಗ್ತಾನೆ. ಆಗಿನಿಂದ ಕೌರವರಿಗೆ ಮತ್ತು ಪಾಂಡವರಿಗೆ ಅದೇ ರೀತಿ ತನ್ನ ಮಗನಾಗಿರುವ ಅಶ್ವತ್ಥಾಮನಿಗೂ ಕೂಡ ವಿದ್ಯೆಯನ್ನ ಕಲಿಸಲು ಶುರು ಮಾಡ್ತಾನೆ. ನಮ್ಮ ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ದ್ರೋಣಾಚಾರ್ಯರ ಅತ್ಯಂತ ಪ್ರಿಯ ಶಿಷ್ಯನಂತೆ ಅರ್ಜುನನನ್ನ ತೋರಿಸಿದ್ದಾರೆ. ಆದ್ರೆ ಅದು ನಿಜ ಅಲ್ಲ. ದ್ರೋಣನ ಅತ್ಯಂತ ಪ್ರಿಯ ಶಿಷ್ಯ ಅಶ್ವತ್ಥಾಮ. ಪಾಂಡವರು ಮತ್ತು ಕೌರವರು ಇಲ್ಲದ ಸಮಯದಲ್ಲಿ ದ್ರೋಣಾಚಾರ್ಯ ಅಶ್ವತ್ಥಾಮನಿಗೆ ಸೀಕ್ರೆಟ್ ಆಗಿ ವಿದ್ಯೆಯನ್ನ ಕಲಿಸ್ತಾ ಇರ್ತಾನೆ. ಸೊ ಇದನ್ನ ಗಮನಿಸಿದ ಅರ್ಜುನ ನನಗೂ ಕೂಡ ಅಂತಹ ವಿದ್ಯೆಯನ್ನ ಕಲಿಸಿ ಎಂದು ಕೇಳೋದ್ರಿಂದ ದ್ರೋಣನಿಗೆ ಸಂತೋಷವಾಗಿ ಅರ್ಜುನನಿಗೂ ಕೂಡ ಆ ಎಲ್ಲಾ ವಿದ್ಯೆಗಳನ್ನ ಕಲಿಸೋಕೆ ಶುರು ಮಾಡ್ತಾನೆ. ಅರ್ಜುನ ತುಂಬಾ ಫಾಸ್ಟ್ ಲರ್ನರ್ ಅಂಡ್ ಅತ್ಯಂತ ಏಕಾಗ್ರತೆಯಿಂದ ಹೇಳಿದ ಕೆಲಸವನ್ನ ಮಾಡ್ತಾ ಇದ್ದ. ಸೊ ಅರ್ಜುನನ ಕಲಿಬೇಕು ಎಂಬ ಹಠವನ್ನು ನೋಡಿದ ದ್ರೋಣಾಚಾರ್ಯನಿಗೆ ಅರ್ಜುನನ ಮೇಲೆ ಅತಿಯಾದ ಪ್ರೀತಿ ಏರ್ಪಡುತ್ತೆ. ಸೊ ಇದನ್ನೆಲ್ಲ ಗಮನಿಸಿದ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಅಸೂಯೆ ಏರ್ಪಡುತ್ತೆ. ಆಗಿನಿಂದ ಅಶ್ವತ್ಥಾಮ ಅರ್ಜುನನ ಮೇಲೆ ಜಾಸ್ತಿ ಕೋಪವನ್ನ ಬೆಳೆಸಿಕೊಳ್ತಾನೆ. ಕೇವಲ ಈ ಒಂದು ಕಾರಣದಿಂದಲೇ ಅಶ್ವತ್ಥಾಮ ಅರ್ಜುನನ ವಿರುದ್ಧ ಹೋರಾಡ್ತಾನೆ. ಸೊ ಶಿಕ್ಷಣ ಪೂರ್ತಿಯಾದ ನಂತರ ದ್ರುಪದನನ್ನ ಸೋಲಿಸಿ ಎಂದು ದ್ರೋಣಾಚಾರ್ಯ ತನ್ನ ಶಿಷ್ಯರನ್ನ ಕೇಳ್ತಾನೆ. ಇದರಿಂದ ಮೊದಲು ಕೌರವರು ಹೋಗ್ತಾರೆ, ಆದ್ರೆ ಅವರಿಂದ ಸಾಧ್ಯವಾಗಲ್ಲ. ನಂತರ ಪಾಂಡವರು ಹೋಗಿ ದ್ರುಪದನನ್ನ ಸೋಲಿಸಿ ಅರ್ಧ ರಾಜ್ಯವನ್ನ ಗೆದ್ದು ದ್ರೋಣಾಚಾರ್ಯರಿಗೆ ಕೊಡ್ತಾರೆ. ಆಗ ದ್ರೋಣಾಚಾರ್ಯ ಅಶ್ವತ್ಥಾಮನನ್ನ ಆ ರಾಜ್ಯಕ್ಕೆ ರಾಜನಾಗಿ ಮಾಡ್ತಾನೆ. ಸೊ ಇದಾದ ಕೆಲವು ವರ್ಷಗಳ ನಂತರ ಕುರುಕ್ಷೇತ್ರ ಯುದ್ಧ ಶುರುವಾಗುತ್ತೆ. ಯುದ್ಧ ಶುರುವಾಗಿ 12 ದಿನಗಳು ಕಳೆಯುತ್ತವೆ. ಕೌರವರು ನಿಧಾನವಾಗಿ ಎಲ್ಲರೂ ಸಾಯ್ತಾ ಬರ್ತಾರೆ. ಇದರಿಂದ ದುರ್ಯೋಧನ ದ್ರೋಣಾಚಾರ್ಯನ ಹತ್ರ ಬಂದು ನೀವು ಬೇಕು ಅಂತಲೇ ಪಾಂಡವರನ್ನ ಸಾಯಿಸ್ತಾ ಇಲ್ಲ, ನಿಮಗೆ ಪಾಂಡವರು ಅಂದ್ರೆ ಇನ್ನೂ ಇಷ್ಟ ಇದೆ ಎಂದು ಅವಮಾನಿಸುವ ಹಾಗೆ ಮಾತನಾಡ್ತಾನೆ. ಇದರಿಂದ ದ್ರೋಣಾಚಾರ್ಯ ದುರ್ಯೋಧನನಿಗೆ ಒಂದು ಮಾತನ್ನ ಕೊಡ್ತಾನೆ. ಅದೇನಂದ್ರೆ 14ನೇ ದಿನ ಮುಗಿಯುವಷ್ಟರಲ್ಲಿ ಧರ್ಮರಾಜನನ್ನ ನಾನೇ ಸಾಯಿಸಿ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಸತ್ತು ಹೋಗ್ತೀನಿ ಎಂದು ಹೇಳ್ತಾನೆ. ಸೊ ಅಂದುಕೊಂಡಿರುವ ಹಾಗೆ ದ್ರೋಣಾಚಾರ್ಯ ಭೀಕರ ಯುದ್ಧವನ್ನ ಶುರು ಮಾಡಿ ಕಂಡವರನ್ನ ಸಾಯಿಸ್ತಾ ಪಾಂಡವರ ಕಡೆ ವೇಗವಾಗಿ ಬರ್ತಾ ಇದ್ದಾನೆ. ಈ ರೀತಿ ದ್ರೋಣಾಚಾರ್ಯ ಪಾಂಡವರ ಕಡೆ ಇರುವ ದ್ರುಪದನನ್ನ ಮತ್ತು ವಿರಾಟನನ್ನ ಸಾಯಿಸಿ ಬಿಡ್ತಾನೆ. ಇದರಿಂದ ಕೋಪಗೊಂಡ ದ್ರುಪದನ ಮಗನಾಗಿರುವ ದೃಷ್ಟದ್ಯುಮ್ನ ದ್ರೋಣಾಚಾರ್ಯನನ್ನ ನಾನೇ ಸಾಯಿಸ್ತೀನಿ ಎಂದು ವಾಗ್ದಾನ ಮಾಡ್ತಾನೆ. ಆದ್ರೆ ದ್ರೋಣಾಚಾರ್ಯರನ್ನ ಸಾಯಿಸಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಮೊದಲು ಅವರನ್ನ ಮಾನಸಿಕವಾಗಿ ಬಲಹೀನಪಡಿಸಿ ನಂತರ ಸಾಯಿಸಬೇಕು ಎಂದು ತೀರ್ಮಾನಿಸಿ ಒಂದು ಪ್ಲಾನ್ ಅನ್ನ ಸಿದ್ಧಪಡಿಸ್ತಾರೆ. ನಂತರ ಯುದ್ಧದಲ್ಲಿ ದ್ರೋಣಾಚಾರ್ಯ ಪಾಂಡವರನ್ನ ಸಾಯಿಸ್ತಾ ಇರುವಾಗ ಯುಧಿಷ್ಠಿರ ದೂರದಿಂದ ಅಶ್ವತ್ಥಾಮ ಸತ್ತು ಹೋದ ಎಂದು ಗಟ್ಟಿಯಾಗಿ ಕಿರಿಸ್ತಾನೆ. ಮೊದಲು ದ್ರೋಣ ಆ ವಿಷಯವನ್ನ ನಂಬಲ್ಲ, ಆದ್ರೆ ಒಳಗಡೆ ಎಲ್ಲೋ ಒಂದ್ ಕಡೆ ಭಯ ಶುರುವಾಗುತ್ತೆ. ಸೊ ಧರ್ಮರಾಜ ಸುಳ್ಳು ಹೇಳಲ್ಲ ಎಂದು ಹೋಗಿ ಧರ್ಮರಾಜನನ್ನ ಕೇಳ್ತಾನೆ. ಆಗ ತಕ್ಷಣವೇ ಧರ್ಮರಾಜರು ಕೂಡ ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ ಎಂದು ಹೇಳ್ತಾನೆ. ಅಂದ್ರೆ ಅಶ್ವತ್ಥಾಮ ಹತಃ ಎಂದು ಗಟ್ಟಿಯಾಗಿ ಹೇಳಿ ಕುಂಜರಹ ಎಂದು ನಿಧಾನವಾಗಿ ಹೇಳ್ತಾನೆ. ಸೊ ಇಲ್ಲಿ ಕುಂಜರಹ ಅಂದ್ರೆ ಆನೆ, ಅಂದ್ರೆ ಭೀಮ ಸಾಯಿಸಿದ್ದು ಅಶ್ವತ್ಥಾಮ ಎಂಬ ಹೆಸರಿರುವ ಆನೆಯನ್ನ. ಆದ್ರೆ ಧರ್ಮರಾಜನ ಮಾತು ಸರಿಯಾಗಿ ಕೇಳಿಸಿಕೊಳ್ಳದ ದ್ರೋಣಾಚಾರ್ಯ ನಿಜವಾಗ್ಲೂ ಅಶ್ವತ್ಥಾಮನೆ ಸತ್ತು ಹೋಗಿದ್ದಾನೆ ಎಂದು ಅಲ್ಲೇ ಕುಸಿದು ಬಿದ್ದು ತನ್ನ ಕೈಯಲ್ಲಿರುವ ಆಯುಧವನ್ನ ಕೆಳಗಡೆ ಬಿಸಾಕ್ತಾನೆ. ಈ ರೀತಿ ಮಾನಸಿಕವಾಗಿ ಬಲಹೀನವಾದ ನಂತರ ದ್ರುಪದನ ಮಗನಾಗಿರುವ ದೃಷ್ಟದ್ಯುಮ್ನ ಹೋಗಿ ದ್ರೋಣಾಚಾರ್ಯನನ್ನ ಸಾಯಿಸಿ ಬಿಡ್ತಾನೆ. ಇದರಿಂದ ತನ್ನ ತಂದೆಯಾಗಿರುವ ದ್ರೋಣಾಚಾರ್ಯನನ್ನ ಸಾಯಿಸಿದ್ದಾರೆ ಎಂದು ಅಶ್ವತ್ಥಾಮ ಕೋಪದಿಂದ ತಕ್ಷಣವೇ ತನ್ನ ಹತ್ತಿರವಿರುವ ನಾರಾಯಣಿ ಅಸ್ತ್ರವನ್ನ ಪ್ರಯೋಗಿಸ್ತಾನೆ. ಈ ಅಸ್ತ್ರ ಯುದ್ಧದಲ್ಲಿ ಶತ್ರುಗಳ ಕೈಯಲ್ಲಿ ಎಂತಹ ಆಯುಧವೇ ಇರಲಿ ಅವುಗಳನ್ನೆಲ್ಲ ತನ್ನಲ್ಲಿ ವಿಲೀನ ಮಾಡಿಕೊಂಡು ಇನ್ನೂ ಪವರ್ಫುಲ್ ಆಗ್ತಾ ಹೋಗುತ್ತೆ. ಆದ್ರೆ ಶ್ರೀಕೃಷ್ಣ ಆ ಅಸ್ತ್ರ ಕೇವಲ ಯುದ್ಧ ಮಾಡುವವರ ಆಯುಧಗಳನ್ನ ಮಾತ್ರವೇ ನಾಶ ಮಾಡುತ್ತೆ ಎಂದು ಎಲ್ಲರೂ ನಿಮ್ಮ ಆಯುಧಗಳನ್ನ ಕೆಳಗಡೆ ಇಟ್ಟು ಬಿಡಿ ಎಂದು ಹೇಳ್ತಾನೆ. ಇದರಿಂದ ಆ ಅಸ್ತ್ರ ಯಾರನ್ನು ಏನು ಮಾಡಲ್ಲ. ಈ ರೀತಿ ಯುದ್ಧ ಮುಂದುವರಿಯುತ್ತೆ. ಕೌರವರ ಕಡೆ ಇರುವ ವೀರರು ಲೈಕ್ ಕರ್ಣ, ಭೀಷ್ಮರಂತಹ ಮಹಾವೀರರೆಲ್ಲ ಸತ್ತು ಹೋಗ್ತಾ ಇರ್ತಾರೆ. ಆಗ ದುರ್ಯೋಧನನಿಗೆ ಏನ್ ಮಾಡ್ಬೇಕು ಅನ್ನೋದು ಅರ್ಥವಾಗದೆ ದುರ್ಯೋಧನ ಓಡಿ ಹೋಗಿ ಒಂದು ಹಳ್ಳದಲ್ಲಿ ಅಡಗಿಕೊಳ್ತಾನೆ. ಪಾಂಡವರು ಆ ಹಳ್ಳದ ಹತ್ರ ಹೋಗಿ ದುರ್ಯೋಧನನ್ನ ರೊಚ್ಚಿಗೇಳಿಸುವ ಹಾಗೆ ಮಾಡಿ ದುರ್ಯೋಧನ ಆ ಹಳ್ಳದಿಂದ ಹೊರಗಡೆ ಬರುವ ಹಾಗೆ ಮಾಡ್ತಾರೆ. ಆಗ ತಕ್ಷಣವೇ ಭೀಮ ದುರ್ಯೋಧನನ ಜೊತೆ ಗದಾ ಯುದ್ಧವನ್ನ ಶುರು ಮಾಡ್ತಾನೆ. ಬಟ್ ದುರ್ಯೋಧನನಿಗೆ ಎಷ್ಟು ಹೊಡೆದ್ರೂ ಕೂಡ ಏನು ಆಗಲ್ಲ. ಕಾರಣ ತನ್ನ ತಾಯಿಯಾಗಿರುವ ಗಾಂಧಾರಿ ಕೊಟ್ಟಿರುವ ವರದಿಂದಾಗಿ ತನ್ನ ದೇಹವೆಲ್ಲ ವಜ್ರದಂತೆ ಬದಲಾಗಿರುತ್ತೆ. ಆದ್ರೆ ದುರ್ಯೋಧನನ ತೊಡೆಗಳು ಮಾತ್ರವೇ ವಜ್ರದಂತೆ ಬದಲಾಗಲ್ಲ. ಸೊ ಇದನ್ನ ಗಮನಿಸಿದ ಶ್ರೀಕೃಷ್ಣ ದುರ್ಯೋಧನನ ತೊಡೆಯ ಮೇಲೆ ಹೊಡಿ ಎಂದು ಭೀಮನಿಗೆ ಸಲಹೆ ಕೊಡೋದ್ರಿಂದ ಭೀಮ ತನ್ನ ಗದೆಯಿಂದ ದುರ್ಯೋಧನನ ತೊಡೆಗಳ ಮೇಲೆ ಹೊಡೆದು ಕೆಳಗಡೆ ಬೀಳುವಂತೆ ಮಾಡ್ತಾನೆ. ಈ ರೀತಿ ದುರ್ಯೋಧನನ ತೊಡೆಯಿಂದ ರಕ್ತ ಹರಿತಾ ಇರುತ್ತೆ. ಸೊ ತನ್ನ ಕೊನೆ ಉಸಿರಿರುವಾಗ ಪಾಂಡವರು ದುರ್ಯೋಧನನನ್ನ ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ. ಆದ್ರೆ ಆ ದಿನ ಸಾಯಂಕಾಲ ಅಶ್ವತ್ಥಾಮ
ಅಶ್ವತ್ಥಾಮ ದುರ್ಯೋಧನನ ಶರೀರಕ್ಕಾಗಿ ಲಕ್ಷಾಂತರ ಮೃತದೇಹಗಳ ಮಧ್ಯೆ ಹುಡುಕೋಕೆ ಶುರು ಮಾಡ್ತಾನೆ. ಬಹಳಷ್ಟು ಸಮಯದವರೆಗೆ ಹುಡುಕಿದ ನಂತರ ಹೇಗೋ ಮಾಡಿ ದುರ್ಯೋಧನನ ಶರೀರವನ್ನ ಕಂಡುಕೊಳ್ತಾನೆ. ಆದ್ರೆ ದುರ್ಯೋಧನ ಇನ್ನೂ ಸತ್ತಿರಲ್ಲ. ತನ್ನ ಕೊನೆಯ ಉಸಿರಿನವರೆಗೆ ಪ್ರಾಣವನ್ನ ಉಳಿಸಿಕೊಂಡು ಅಶ್ವತ್ಥಾಮನ ಹತ್ರ ಪಾಂಡವರನ್ನ ನಾಶ ಮಾಡಬೇಕು ಎಂದು ವಾಗ್ದಾನವನ್ನ ಮಾಡಿಸಿಕೊಳ್ತಾನೆ. ಆಗ ಅಶ್ವತ್ಥಾಮ, ನಾನು ಹೇಗಾದ್ರೂ ಮಾಡಿ ಪಾಂಡವರನ್ನ ಈ ರಾತ್ರಿ ಸಾಯಿಸಿ ಬರ್ತೀನಿ, ನೀನು ನಾಳೆಯವರೆಗೆ ಜೀವಂತವಾಗಿರು ಸಾಕು ಎಂದು ಹೇಳ್ತಾನೆ. ಸೊ ಆ ದಿನ ರಾತ್ರಿ ಅಶ್ವತ್ಥಾಮ ಪಾಂಡವರ ಕುಟೀರಗಳಿರುವ ಕಡೆ ಹೋಗ್ತಾನೆ. ಆತನ ಜೊತೆಗೆ ಕೃಪಾಚಾರ್ಯ ಮತ್ತು ಕೃತವರ್ಮ ಕೂಡ ಇರ್ತಾರೆ. ಸೊ ಈ ರೀತಿ ನಡೆಯುತ್ತೆ ಎಂದು ಶ್ರೀಕೃಷ್ಣ ಮೊದಲೇ ಗ್ರಹಿಸಿ ಪಾಂಡವರನ್ನ ಆ ಜಾಗದಲ್ಲಿ ಅಲ್ಲದೆ ಬೇರೆ ಜಾಗದಲ್ಲಿ ಮಲಗುವ ಹಾಗೆ ಹೇಳಿರ್ತಾನೆ. ಇದರಿಂದ ಅಶ್ವತ್ಥಾಮ ಅಲ್ಲಿಗೆ ಬಂದು ಪಾಂಡವರ ಕುಟೀರದಲ್ಲಿರುವ ಎಲ್ಲಾ ಸೈನಿಕರನ್ನ ಸಾಯಿಸಿ ಬಿಡ್ತಾನೆ. ಈ ರೀತಿ ದ್ರುಪದನ ಮಗನಾಗಿರುವ ದೃಷ್ಟದ್ಯುಮ್ನನನ್ನು ಕೂಡ ಸಾಯಿಸಿ ಬಿಡ್ತಾನೆ. ನಂತರ ಒಂದು ಕುಟೀರದಲ್ಲಿ ಉಪ ಪಾಂಡವರು ಮಲಗಿರ್ತಾರೆ, ಅಂದ್ರೆ ಪಾಂಡವರ ಮಕ್ಕಳು. ಆದ್ರೆ ಅಶ್ವತ್ಥಾಮ ಅವರೆಲ್ಲರೂ ಪಾಂಡವರೇ ಅಂತ ಭಾವಿಸಿ ಅವರೆಲ್ಲರೂ ಮಲಗಿರುವಾಗಲೇ ಅತ್ಯಂತ ಕ್ರೂರವಾಗಿ ಸಾಯಿಸಿ ಬಿಡ್ತಾನೆ. ನಂತರ ಅವರ ರಕ್ತವನ್ನ ತಗೊಂಡು ಹೋಗಿ ದುರ್ಯೋಧನನಿಗೆ ತೋರಿಸ್ತಾನೆ. ಇದರಿಂದ ದುರ್ಯೋಧನನ ಆನಂದಕ್ಕೆ ಮಿತಿಯೇ ಇರಲ್ಲ. ಈ ರೀತಿ ದುರ್ಯೋಧನ ನಗುನಗುತ್ತಾ ಅತ್ಯಂತ ಸಂತೋಷದಿಂದ ಸಾಯ್ತಾನೆ. ಆದ್ರೆ ಅಶ್ವತ್ಥಾಮ ಎಲ್ಲರನ್ನೂ ಸಾಯಿಸಿದ್ರು ಕೂಡ ಆತನಿಗೆ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ. ಇದೇ ಕಾರಣದಿಂದ ವ್ಯಾಸ ಮಹರ್ಷಿಯ ಹತ್ರ ಹೋಗಿ ಬಚ್ಚಿಟ್ಕೊಳ್ತಾನೆ. ಇನ್ನೊಂದು ಕಡೆ ಉಪ ಪಾಂಡವರನ್ನ ಸಾಯಿಸಿದಾನೆ ಎಂದು ಪಾಂಡವರು ಅಶ್ವತ್ಥಾಮನನ್ನ ಹುಡುಕ್ತಾ ಹೋಗ್ತಾರೆ. ಈ ರೀತಿ ಅವರು ಕೂಡ ವ್ಯಾಸನ ಹತ್ರ ಬರ್ತಾರೆ. ಅಶ್ವತ್ಥಾಮನನ್ನ ನೋಡಿದ ಪಾಂಡವರಿಗೆ ಕೋಪ ಉಕ್ಕಿ ಬರ್ತಾ ಇರುತ್ತೆ. ಇದರಿಂದ ಅಶ್ವತ್ಥಾಮ ಭಯದಿಂದಲೇ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅಂಡ್ ಇದಕ್ಕೆ ವಿರುದ್ಧವಾಗಿ ಅರ್ಜುನನು ಕೂಡ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಇದರಿಂದ ಪೂರ್ತಿ ಬ್ರಹ್ಮಾಂಡವೇ ಒಂದೇ ಸಲ ಅಲ್ಲ ಕಲ್ಲೋಲವಾಗಿ ಬದಲಾಗುತ್ತೆ. ಈ ಎರಡು ಆಯುಧಗಳು ಒಂದಕ್ಕೊಂದು ಬಡಿದುಕೊಂಡ್ರೆ ಈ ಬ್ರಹ್ಮಾಂಡವೇ ಪೂರ್ತಿಯಾಗಿ ಅಂತ್ಯಗೊಳ್ಳುತ್ತೆ ಎಂದು ವ್ಯಾಸ ಮಹರ್ಷಿ ಎಚ್ಚರಿಕೆ ನೀಡೋದ್ರಿಂದ ಅರ್ಜುನ ಬ್ರಹ್ಮಾಸ್ತ್ರವನ್ನ ಹಿಂತೆಗೆದುಕೊಳ್ತಾನೆ. ಆದ್ರೆ ಅಶ್ವತ್ಥಾಮನಿಗೆ ಮಾತ್ರ ಬ್ರಹ್ಮಾಸ್ತ್ರವನ್ನ ಹೇಗೆ ಹಿಂತೆಗೆದುಕೊಳ್ಬೇಕು ಅಂತ ಗೊತ್ತಿರಲ್ಲ. ಇದರಿಂದ ವ್ಯಾಸ ಆ ಅಸ್ತ್ರವನ್ನ ಯಾವುದಾದ್ರೂ ಒಂದು ಜಂತುವಿನ ಮೇಲೆ ಬೀಳುವಂತೆ ಮಾಡು ಅಂತ ಹೇಳ್ತಾನೆ. ಆದ್ರೆ ಅಶ್ವತ್ಥಾಮ ಮಾತ್ರ ಪಾಂಡವರನ್ನೆಲ್ಲ ಸಾಯಿಸಬೇಕು ಎಂಬ ಕೋಪದಿಂದ ಆ ಅಸ್ತ್ರವನ್ನ ಅಭಿಮನ್ಯುವಿನ ಹೆಂಡತಿಯಾಗಿರುವ ಉತ್ತರಾಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಪರೀಕ್ಷಿತನ ಮೇಲೆ ಪ್ರಯೋಗಿಸ್ತಾನೆ. ಇದರಿಂದ ಅಲ್ಲಿಯವರೆಗೆ ಮೌನವಾಗಿರುವ ಶ್ರೀಕೃಷ್ಣನಿಗೆ ತುಂಬಾ ಕೋಪ ಬರುತ್ತೆ. ಆಗಲೇ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಶಾಪ ಕೊಡ್ತಾನೆ. ನೀನು ಮಾಡಿರುವ ಈ ತಪ್ಪಿನ ಕಾರಣದಿಂದ ನಿನ್ನ ಮೈಯೆಲ್ಲ ಗಾಯಗಳಿಂದ ಕೀವು ಸೋರುತ್ತಾ ದುರ್ವಾಸನೆಯಿಂದ ನರಕವನ್ನ ಅನುಭವಿಸ್ತೀಯ. ನಿನಗೆ ಎಷ್ಟು ಕಷ್ಟಗಳು ಎದುರಾದ್ರೂ ಕೂಡ ನಿನಗೆ ಸಾವು ಎಂಬುದೇ ಬರಲ್ಲ. ಕಲಿಯುಗದ ಅಂತ್ಯದವರೆಗೂ ಕೂಡ ಈ ರೀತಿ ನರಕವನ್ನ ನೋಡ್ತೀಯ. ನಿನ್ನ ಜೀವನವನ್ನ ಪೂರ್ತಿಯಾಗಿ ಅಂಧಕಾರದಲ್ಲಿ ಚಿರಂಜೀವಿಯಾಗಿ ಕಳಿತೀಯ ಎಂದು ಶಾಪ ಕೊಡ್ತಾನೆ. ಈ ರೀತಿ ಶಾಪ ಕೊಟ್ಟು ಅಶ್ವತ್ಥಾಮನ ಹಣೆಯ ಮೇಲಿರುವ ಆ ಮಣಿಯನ್ನ ಕಿತ್ತು ತೆಗೆದು ಬಿಡ್ತಾನೆ. ಸೊ ಇದೇ ಅಶ್ವತ್ಥಾಮನಿಗಿರುವ ಶಾಪ. ಸೊ ಈಗ ಮೇನ್ ಟಾಪಿಕ್ ಗೆ ಬಂದ್ರೆ, ಶ್ರೀಕೃಷ್ಣನ ಶಾಪವನ್ನ ಚೆನ್ನಾಗಿ ಗಮನಿಸಿದ್ರೆ ಕಲಿಯುಗದ ಅಂತ್ಯದವರೆಗೆ ನರಕವನ್ನ ಅನುಭವಿಸ್ತೀಯ ಎಂದು ಇದೆ. ಅಂದ್ರೆ ಇದರ ಅರ್ಥ ಇಂದಿಗೂ ಕೂಡ ಅಶ್ವತ್ಥಾಮ ಜೀವಂತವಾಗಿದ್ದಾನೆ. ಅಂಡ್ ಕೆಲವು ಜನರು ಅಶ್ವತ್ಥಾಮನನ್ನ ನೋಡಿದ್ದಾರೆ ಅನ್ನೋದಕ್ಕೆ ಕೆಲವು ಪ್ರೂಫ್ಸ್ ಕೂಡ ಸಿಕ್ಕಿವೆ. ಹಾಗಾದ್ರೆ ಅವೇನು ಎಂಬುದನ್ನ ಈಗ ನೋಡೋಣ. 15ನೇ ಶತಮಾನದಲ್ಲಿ ಕವಿ ಕುಮಾರವ್ಯಾಸರು ಮಹಾಭಾರತದ ಕಥೆಯನ್ನ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಗ್ರಂಥವನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಕುಮಾರವ್ಯಾಸರು ಬರೆದಿರುವ ಮಹಾಭಾರತದ ಕಥೆ ಕೇವಲ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಭೀಮ ಮತ್ತು ದುರ್ಯೋಧನನ ಮಧ್ಯೆ ನಡೆದಿರುವ ಗದಾ ಯುದ್ಧದವರೆಗೆ ಮಾತ್ರವೇ ಇರುತ್ತೆ. ಆದ್ರೆ ನಂತರ ಏನಾಯ್ತು ಅನ್ನೋದು ಕುಮಾರವ್ಯಾಸರ ಮಹಾಭಾರತದಲ್ಲಿ ಇಲ್ಲ. ಆದ್ರೆ ನಿಜವಾದ ಮಹಾಭಾರತದ ಕಥೆ ಅದಾದ ನಂತರವೂ ಕೂಡ ಇದೆ. ಸೊ ಇದ್ರ ಹಿಂದೆ ಒಂದು ಮಿಸ್ಟ್ರಿ ಕೂಡ ಇದೆ. ಕುಮಾರವ್ಯಾಸರಿಗೆ ಮಹಾಭಾರತವನ್ನ ಕನ್ನಡದಲ್ಲಿ ಬರೀಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಆ ಮಹಾಭಾರತದ ಕಥೆಯನ್ನ ಯಾರಾದ್ರೂ ಕಣ್ಣಾರೆ ನೋಡಿರೋರು ಹೇಳಿದ್ರೆ ಅದನ್ನ ಕೇಳಿ ಬರೀಬೇಕು ಅನ್ನೋದು ಕುಮಾರವ್ಯಾಸರ ಆಸೆಯಾಗಿರುತ್ತೆ. ಇದೇ ಕಾರಣದಿಂದ ತನ್ನ ಕೋರಿಕೆ ತೀರ್ಬೇಕು ಎಂಬ ಆಸೆಯಿಂದ ವೀರನಾರಾಯಣ ದೇವಸ್ಥಾನದಲ್ಲಿ ಹಗಲು ರಾತ್ರಿ ತಪಸ್ಸನ್ನ ಮಾಡ್ತಾನೆ. ಇದರಿಂದ ಕುಮಾರವ್ಯಾಸರ ಭಕ್ತಿಯನ್ನ ಮೆಚ್ಚಿ ಆ ನಾರಾಯಣನೇ ಕನಸಿನಲ್ಲಿ ಬಂದು ಮುಂದೆ ಬರುವ ದ್ವಾದಶಿ ಹಬ್ಬದ ದಿನದಂದು ಒಬ್ಬ ಬ್ರಾಹ್ಮಣ ದೇವಸ್ಥಾನಕ್ಕೆ ಬರ್ತಾನೆ. ಆ ವ್ಯಕ್ತಿ ಎಲ್ಲರಿಗಿಂತ ಮೊದಲೇ ಊಟವನ್ನ ಮುಗಿಸಿ ಎದ್ದು ಹೋಗ್ತಾನೆ. ಅಂಡ್ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಶ್ವತ್ಥಾಮನೇ. ಆದ್ರಿಂದ ಅಶ್ವತ್ಥಾಮನನ್ನ ಕೇಳು, ಅಶ್ವತ್ಥಾಮ ಯುದ್ಧವನ್ನ ನಡೆದಂತೆ ನುಡಿತಾನೆ ಎಂದು ಕನಸಿನಲ್ಲಿ ಬಂದು ಹೇಳ್ತಾನೆ. ಈ ರೀತಿ ದ್ವಾದಶಿ ಹಬ್ಬದ ದಿನ ಕುಮಾರವ್ಯಾಸರು ಆ ದೇವಸ್ಥಾನದ ಗೇಟ್ ಹತ್ರ ಕಾಯ್ತಾ ಇರ್ತಾರೆ. ಆಗ ಒಬ್ಬ ಬ್ರಾಹ್ಮಣ ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರುವಾಗ ಅವರ ಮುಖವನ್ನು ಕೂಡ ಸರಿಯಾಗಿ ನೋಡದೆ ಕುಮಾರವ್ಯಾಸ ಆತನ ಕಾಲಿಗೆ ಬಿದ್ದು, ನೀವು ಅಶ್ವತ್ಥಾಮ ಎಂಬುದು ನನಗೆ ಗೊತ್ತು, ಆ ನಾರಾಯಣನೇ ಕನಸಿನಲ್ಲಿ ಬಂದು ನನಗೆ ಹೇಳಿದಾನೆ. ನನಗೆ ಮಹಾಭಾರತದ ಕಥೆಯನ್ನ ಕನ್ನಡದಲ್ಲಿ ಬರೆಯುವ ಆಸೆ ಇದೆ. ಆದ್ರಿಂದ ಮಹಾಭಾರತದ ಕಥೆಯನ್ನ ನನಗೆ ಹೇಳಿ ಅದನ್ನ ನಾನು ಕನ್ನಡದಲ್ಲಿ ಬರಿತೀನಿ ಎಂದು ಕೇಳಿಕೊಳ್ತಾನೆ. ಆಗ ಅಶ್ವತ್ಥಾಮ ಮಹಾಭಾರತದ ಕಥೆಯನ್ನ ಹೇಳೋಕೆ ಒಪ್ಪಿಕೊಳ್ತಾನೆ. ಆದ್ರೆ 2 ಷರತ್ತುಗಳನ್ನ ಇಡ್ತಾನೆ. ಅದೇನಂದ್ರೆ, ಪ್ರತಿದಿನ ನೀನು ಕಥೆಯನ್ನ ಕೇಳಬೇಕು ಅಂದ್ರೆ ಪಂಚೆಯನ್ನ ಕಟ್ಕೊಂಡು ಸ್ನಾನ ಮಾಡಿ ಬರ್ಬೇಕು. ಆ ಪಂಚೆಯಲ್ಲಿ ನೀರಿರುವವರೆಗೂ ನಾನು ಕಥೆಯನ್ನ ಹೇಳ್ತೀನಿ. ಆ ಪಂಚೆ ಆರಿದ ತಕ್ಷಣ ಕತೆ ಹೇಳೋದನ್ನ ನಾನು ನಿಲ್ಲಿಸಿ ಬಿಡ್ತೀನಿ ಎಂದು ಕಂಡೀಷನ್ ಹಾಕ್ತಾನೆ. ಇನ್ನು 2ನೇದು, ನಾನು ಮಹಾಭಾರತದ ಕಥೆಯನ್ನ ನಿನಗೆ ಬರೆಯೋಕೆ ಸಹಾಯ ಮಾಡ್ತಿದ್ದೀನಿ ಎಂಬ ವಿಷಯವನ್ನ ನೀನು
ನೀನು ಬರೆಯುವುದು ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಹೇಳಬಾರದು ಎಂದು ಎರಡನೇ ಕಂಡೀಷನ್ ಅನ್ನ ಹಾಕ್ತಾನೆ. ಆಗ ಕುಮಾರವ್ಯಾಸ ಅಶ್ವತ್ಥಾಮನ ಷರತ್ತುಗಳನ್ನ ಒಪ್ಪಿಕೊಂಡು ಕರ್ನಾಟ ಭಾರತ ಕಥಾ ಮಂಜರಿಯನ್ನ ಬರೆಯೋಕೆ ಶುರು ಮಾಡ್ತಾನೆ. ಈ ರೀತಿ ಅಶ್ವತ್ಥಾಮ ಕೊನೆಗೆ ಕುರುಕ್ಷೇತ್ರ ಯುದ್ಧದ ನಂತರ ಭೀಮ ಕೃಷ್ಣನ ಸಹಾಯದಿಂದ ದುರ್ಯೋಧನನನ್ನ ಹೇಗೆ ಮೋಸ ಮಾಡಿ ಸಾಯಿಸ್ತಾನೆ ಎಂಬುದನ್ನ ಹೇಳ್ತಾ ಇರುವಾಗ ಅಶ್ವತ್ಥಾಮ ತನ್ನ ಗೆಳೆಯನನ್ನ ನೆನೆಸಿಕೊಂಡು ತುಂಬಾ ದುಃಖದಿಂದ ಹತ್ತು ಬಿಡ್ತಾನೆ. ಕುಮಾರವ್ಯಾಸ ಅಶ್ವತ್ಥಾಮನನ್ನ ಸಮಾಧಾನ ಪಡಿಸಿ ಉಳಿದಿರುವ ಕಥೆಯನ್ನ ನಾಳೆ ಬರೆಯೋಣ ಎಂದು ವಾಪಸ್ ಹೋಗ್ತಾನೆ. ಆದ್ರೆ ಮನೆಗೆ ಬಂದ ನಂತರ ಕುಮಾರವ್ಯಾಸರು ತಮ್ಮ ಕನಸು ನೆರವೇರ್ತಾ ಇದೆ ಎಂಬ ಸಂತೋಷದಲ್ಲಿ ಆ ವಿಷಯವನ್ನೆಲ್ಲ ತನ್ನ ಹೆಂಡತಿಯ ಜೊತೆ ಹೇಳಿಬಿಡ್ತಾರೆ. ಆಗಿನಿಂದ ಅಶ್ವತ್ಥಾಮ ಕುಮಾರವ್ಯಾಸರಿಗೆ ಕಾಣಿಸಲ್ಲ. ಇದೇ ಕಾರಣದಿಂದ ಕುಮಾರವ್ಯಾಸರ ಮಹಾಭಾರತ ಭೀಮ ಮತ್ತು ದುರ್ಯೋಧನನ ಗದಾ ಯುದ್ಧದವರೆಗೆ ಮಾತ್ರವೇ ಇರುತ್ತೆ. ಒಂದು ವೇಳೆ ನೀವು ಕುಮಾರವ್ಯಾಸರು ಬರೆದಿರುವ ಕರ್ನಾಟ ಭಾರತ ಕಥಾ ಮಂಜರಿ ಗ್ರಂಥವನ್ನ ಓದಿದ್ರೆ ಖಂಡಿತ ನಿಮ್ಗೆ ಒಂದು ವಿಷಯ ಗೊತ್ತಿರುತ್ತೆ. ಆ ಪುಸ್ತಕ ಆಲ್ಮೋಸ್ಟ್ 90% ಕೌರವರ ಪರವಾಗಿಯೇ ಇರುತ್ತೆ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಕೌರವರ ಪರವಾಗಿ ನಿಂತು ಆ ಸ್ಟೋರಿಯನ್ನ ಬರೆದಿರುವ ಹಾಗೆ ಇರುತ್ತೆ. ಸೊ ಅಶ್ವತ್ಥಾಮನು ಕೂಡ ಕೌರವರಲ್ಲಿ ಒಬ್ಬ. ಆದ್ರಿಂದ ಈ ಕತೆಗೆ ಮತ್ತು ಅಶ್ವತ್ಥಾಮನಿಗೆ ಸಂಬಂಧ ಇದೆ ಅನ್ನೋದು ನನ್ನ ಅನಿಸಿಕೆ. ಇನ್ನು ಎರಡನೇ ಪ್ರೂಫ್ ಪೃಥ್ವಿರಾಜ್ ಚೌಹಾಣ್. ಪೃಥ್ವಿರಾಜ್ ಚೌಹಾಣ್ ಒಬ್ಬ ಶ್ರೇಷ್ಠ ರಾಜ ಎಂಬುದು ನಮ್ಗೆಲ್ರಿಗೂ ಗೊತ್ತು. ಇಂದಿಗೂ ಕೂಡ ಇವರ ಮೇಲೆ ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಈ ಪೃಥ್ವಿರಾಜ್ ಚೌಹಾಣ್ ರವರು ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದರ ಹೆಸರು ಪೃಥ್ವಿರಾಜ್ ರಾಸೋ. ಇದರಲ್ಲಿ ಪೃಥ್ವಿರಾಜ್ ರವರು ಅವರ ಜೀವನದಲ್ಲಿ ನಡೆದಿರುವ ಪ್ರತಿಯೊಂದು ವಿಷಯವನ್ನು ಕೂಡ ಬರೆದುಕೊಂಡಿದ್ದಾರೆ. ಅದೇ ರೀತಿ 1192ರಲ್ಲಿ ನಡೆದಿರುವ ಒಂದು ಘಟನೆಯ ಬಗ್ಗೆ ಕೂಡ ಬರೆದಿದ್ದಾರೆ. 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ ರವರು ಮೊಘಲ್ ರಾಜನಾಗಿರುವ ಮೊಹಮ್ಮದ್ ಗೋರಿಯ ಜೊತೆ ಯುದ್ಧ ಮಾಡಿ ಘೋರವಾಗಿ ಸೋತೋಗ್ತಾರೆ. ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿರೋದ್ರಿಂದ ಪ್ರಶಾಂತತೆಗೋಸ್ಕರ ಏಕಾಂಗಿಯಾಗಿ ಕಾಡಿಗೆ ಹೊರಡ್ತಾರೆ. ಈ ರೀತಿ ಕಾಡಿನಲ್ಲಿ ತಿರುಗಾಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಆತನಿಗೆ ಸಿಗ್ತಾನೆ. ಆ ವ್ಯಕ್ತಿಯ ಹಣೆಯ ಮೇಲೆ ಒಂದು ದೊಡ್ಡ ಗಾಯ ಆಗಿರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಆ ಜಾಗದಿಂದ ಯಾವುದೋ ಒಂದು ವಸ್ತುವನ್ನ ಕಿತ್ತು ತೆಗೆದಿರುವ ಹಾಗೆ ಇರುತ್ತೆ. ಇದರಿಂದ ಪೃಥ್ವಿರಾಜ್ ಚೌಹಾಣ್ ಆ ಗಾಯವನ್ನು ನೋಡಿ ನಾನು ಅದನ್ನ ಗುಣಪಡಿಸ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಆ ವ್ಯಕ್ತಿ ಕೂಡ ಒಪ್ಪಿಕೊಳ್ತಾನೆ. ನಂತರ ಪೃಥ್ವಿರಾಜ್ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ದಿನಗಳು ಕಳೆದು ಹೋಗುತ್ತವೆ. ಆದ್ರೆ ಆ ಗಾಯ ಮಾತ್ರ ವಾಸಿ ಆಗಲ್ಲ. ಎಷ್ಟು ದಿನಗಳು ಕಳೆದ್ರೂ ಕೂಡ ಆ ಗಾಯ ಮೊನ್ನೆ ಆಗಿರುವ ಫ್ರೆಶ್ ಗಾಯದಂತೆ ಇರುತ್ತೆ. ಇದರಿಂದ ಡೌಟ್ ಬಂದು ಪೃಥ್ವಿರಾಜ್ ಆ ವ್ಯಕ್ತಿಗೆ ನೀನು ಅಶ್ವತ್ಥಾಮನ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಹೌದು ನಾನು ಅಶ್ವತ್ಥಾಮನೆ ಎಂದು ಹೇಳಿ ಮಾಯವಾಗಿ ಬಿಡ್ತಾನೆ. ಸೊ ಈ ಕಥೆಯನ್ನ ನಾನು ಸುಮ್ನೆ ಹೇಳ್ತಾ ಇಲ್ಲ. ಈ ಎಲ್ಲಾ ಸ್ಟೋರಿಯನ್ನ ಪೃಥ್ವಿರಾಜ್ ಚೌಹಾಣ್ ರವರು ಸ್ವತಃ ತಮ್ಮ ಕೈಯಿಂದ ಬರೆದಂತಹ ಆತ್ಮಚರಿತ್ರೆಯಾಗಿರುವ ಪೃಥ್ವಿರಾಜ್ ರಾಸೋ ಎಂಬ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಒಬ್ಬ ಶ್ರೇಷ್ಠ ರಾಜ ಜಸ್ಟ್ ಒಂದ್ ಮಾತು ಕೊಟ್ರೆ ಆ ಮಾತಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತಾನೆ. ಸೊ ಅಂತಹ ಒಬ್ಬ ರಾಜ ತಮ್ಮ ಪುಸ್ತಕದಲ್ಲಿ ಫೇಕ್ ಸ್ಟೋರಿ ಅಂತೂ ಬರೆಯಲ್ಲ. ಇದು ನಿಜವಾಗ್ಲೂ ನಡೆದಿರುತ್ತೆ. ಅದಕ್ಕಾಗಿಯೇ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಅಂಡ್ ಇವಷ್ಟೇ ಅಲ್ಲ, ದತ್ತಾತ್ರೇಯ ಭಕ್ತನಾಗಿರುವ ವಾಸುದೇವಾನಂದ ಸರಸ್ವತಿಯವರು ಕೂಡ ಅಶ್ವತ್ಥಾಮನನ್ನ ನೋಡಿರುವ ಹಾಗೆ ಒಂದು ಘಟನೆ ಇದೆ. ಸ್ವಾಮಿಯವರು 1912ರಂದು ಮಧ್ಯಪ್ರದೇಶದ ಕಾತರ್ಕೇಡ ಎಂಬ ಒಂದು ಚಿಕ್ಕ ಗ್ರಾಮದಿಂದ ಇನ್ನೊಂದು ಪ್ರದೇಶಕ್ಕೆ ಹೊರಡೋಕೆ ಒಂದು ಕಾಡಿನ ಮುಖಾಂತರ ಹೋಗ್ತಾರೆ. ಆದ್ರೆ ಆ ದಟ್ಟವಾದ ಕಾಡಲ್ಲಿ ದಾರಿ ತಪ್ಪಿ ಆ ಕಾಡಲ್ಲಿ ಕಳೆದು ಹೋಗ್ತಾರೆ. ಆಗ ಅವರ ಹತ್ರ ಒಬ್ಬ ವ್ಯಕ್ತಿ ಬಂದು ನಾನ್ ನಿಮಗೆ ದಾರಿ ತೋರಿಸ್ತೀನಿ ಎಂದು ಹೇಳಿ ಆ ಕಾಡಿನಿಂದ ಹೊರಗಡೆ ಕರ್ಕೊಂಡು ಬಂದು ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಅಲ್ಲಿ ನಿಮ್ಗೆ ಒಂದು ಊರು ಕಾಣಿಸಿಕೊಳ್ಳುತ್ತೆ, ನನಗೆ ಅಲ್ಲಿಗೆ ಬರೋಕಾಗಲ್ಲ ಎಂದು ಹೇಳ್ತಾನೆ. ಆಗ ವಾಸುದೇವಾನಂದ ಸರಸ್ವತಿಯವರು ಆ ವ್ಯಕ್ತಿಯನ್ನ ತೀಕ್ಷ್ಣವಾಗಿ ಗಮನಿಸಿದಾಗ ಆ ವ್ಯಕ್ತಿ ತುಂಬಾ ವಿಚಿತ್ರವಾಗಿ ಈ ಕಾಲದವನು ಅಲ್ಲ ಎಂಬಂತೆ ಕಾಣ್ತಾನೆ. ಇದರಿಂದ ನೀನು ಯಾರು ಎಂದು ಕೇಳ್ತಾನೆ. ಆಗ ಆ ವ್ಯಕ್ತಿ ಹೌದು ಸ್ವಾಮಿ, ನಾನು ಈ ಕಾಲದವನು ಅಲ್ಲ, ನಾನು ಮಹಾಭಾರತ ಕಾಲದ ಅಶ್ವತ್ಥಾಮ ಎಂದು ಹೇಳ್ತಾನೆ. ಅಂಡ್ ಈ ಘಟನೆಯನ್ನ ವಾಸುದೇವಾನಂದ ಸರಸ್ವತಿಯವರು ತಮ್ಮ ಆತ್ಮಚರಿತ್ರೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇನ್ನು ಬಹಳಷ್ಟು ಜನ ಅಶ್ವತ್ಥಾಮನನ್ನ ನೋಡಿದೀವಿ ಅಂತ ಬಹಳಷ್ಟು ಕಥೆಗಳನ್ನ ಹೇಳ್ತಾ ಇರ್ತಾರೆ. ಬಟ್ ಅವೆಲ್ಲವೂ ಫೇಕ್ ಅಂತ ನನ್ಗನ್ಸುತ್ತೆ. ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರುವ CC ಕ್ಯಾಮ್ರಾ ಫೋಟೋ ಆಗ್ಲಿ, ಅಥವಾ ಡಾಕ್ಟರ್ ಹತ್ರ ಬಂದು ಟ್ರೀಟ್ಮೆಂಟ್ ಪಡೆಯೋದಾಗ್ಲಿ, ಅಥವಾ ಹೋಟೆಲ್ಗೆ ಬಂದು ಊಟ ಮಾಡೋದಾಗ್ಲಿ, ನರ್ಮದಾ ನದಿಯ ದಡದಲ್ಲಿ ನೋಡಿರೋದಾಗ್ಲಿ, ಇವು ಯಾವುವು ಕೂಡ ನನಗೆ ನಂಬೋ ತರ ಅನಿಸ್ತಾ ಇಲ್ಲ. ಬಟ್ ಅಶ್ವತ್ಥಾಮ ಇಂದಿಗೂ ಕೂಡ ಕಲಿಯುಗದಲ್ಲಿ ಇದ್ದಾನೆ ಅಂಡ್ ಕಲಿಯುಗದ ಅಂತ್ಯದವರೆಗೂ ಕೂಡ ಇರ್ತಾನೆ. ಇದೇ ನಿಜ ಅಂಡ್ ಇದೇ ಇತಿಹಾಸದ ಗ್ರಂಥದಲ್ಲಿರುವ ಶಾಸನ. ಸೊ ಫ್ರೆಂಡ್ಸ್, ಇದು ಅಶ್ವತ್ಥಾಮನ ಬಗ್ಗೆ ಪೂರ್ತಿ ಮಾಹಿತಿ. ಈ ಎಲ್ಲಾ ಮಾಹಿತಿಯನ್ನ ನಾನು ಇಂಟರ್ನೆಟ್ ನಿಂದ ತೆಗೆದುಕೊಂಡಿರೋದೆ. ಅಂಡ್ ವಿಡಿಯೋದಲ್ಲಿ ಎಲ್ಲಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮೆ ಇರ್ಲಿ. ಅಂಡ್ ಈಗ ನಿಮ್ಗೊಂದು ಪ್ರಶ್ನೆ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಇನ್ನೊಬ್ಬ ಚಿರಂಜೀವಿ ಕೂಡ ಪಾಲ್ಗೊಂಡಿದ್ದ. ಆ ಚಿರಂಜೀವಿ ಪಾಲ್ಗೊಂಡಿರೋದ್ರಿಂದಲೇ ಅಧರ್ಮದ ಮೇಲೆ ಧರ್ಮ ಗೆದ್ದಿದೆ. ಹಾಗಾದ್ರೆ ಆ ಚಿರಂಜೀವಿ ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಹೋಗೋಣ. ಜೈ ಹಿಂದ್.